KA ಕ್ವಶನ್ ಪೇಪರ್ ಅನ್ನು ನೋಡಿದಾಗ ಸೊ ಕೆಲವೊಂದಷ್ಟು ಹುಡುಗರುಗಳು ಭಯ ಪಡ್ತಾರೆ. ಸೊ ಕ್ವಶನ್ಸ್ಗಳನ್ನು ಪ್ಯಾಟರ್ನ್ ಗೊತ್ತಿಲ್ಲದಕ್ಕೆ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ಸ್ಗೋಸ್ಕರ ತುಂಬಾ ನೋಡಿ, ನನಗೆ ಈ ಜಸ್ಟ್ ಬಂದಿದೆ SMS ಇದು, ಸರ್ ಈ ತರ ಕ್ವಶನ್ಸ್ಗಳು ಯಾವ ತರ ಸೊ ಡೀಲ್ ಮಾಡಬೇಕು, ಪ್ಲೀಸ್ ರೆಸ್ಪಾನ್ಸ್ ಮಾಡಿ ಅಂತ ಕಳಿಸಿದ್ದಾರೆ. ಸರ್ ಹಾಗಾದ್ರೆ ಕ್ವಶನ್ಸ್ಗಳು ಯಾವ ತರ ಇದಾವೆ, ಆ ಸ್ಟೂಡೆಂಟ್ಗೆ ಈ ಕ್ವಶನ್ಸ್ ಯಾಕೆ ಅರ್ಥ ಆಗಿಲ್ಲ? ಈ ಕ್ವಶನ್ಸ್ಗಳು ಅರ್ಥ ಆದ್ರೆ ಅವನು KA ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡಕ್ ಸಾಧ್ಯ. ನೋಡಿ ಕ್ವಶನ್ಸ್ಗಳು ಹೆಂಗಿದಾವ ನೋಡಿ, ಕ್ವಶನ್ಸ್ಗಳು ಹೆಂಗಿದೆ ನೋಡಿ ಈ ತರ ಕ್ವಶನ್ಸ್ ಇದೆ. ಒಂದದ್ದು ಪ್ರತಿಪಾದನೆ, ಎರಡನೇದ್ದು ಕಾರಣ. ಎರಡು ಕ್ವಶನ್ಸ್ ಕೇಳಿದ್ದಾನೆ. ಒಂದದ್ದು ಪ್ರತಿಪಾದನೆ ಇದೆ, ಎರಡನೇದ್ದು ಕಾರಣ. ಒಂದದ್ದು ಹೇಳಿಕೆ, ಇನ್ನೊಂದು ಸೊ ರೀಸನ್ ಏನು ಯಾವುದಕ್ಕೆ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಏನಿದೆ ಅಂದ್ರೆ ಎಕ್ಸಾಂಪಲ್ ನೋಡ್ಕೊಳ್ಳಿ. ಕ್ವಶನ್ಸ್ ಏನಿದೆ ಅಂದ್ರೆ ಒಂದದ್ದು ಪ್ರತಿಪಾದನೆ, ಎರಡನೇದು ಕಾರಣ. ಹೌದಾ? ನೋಡಿ, ರಾಯಚೂರು, ಬಳ್ಳಾರಿ, ವಿಜಯನಗರ ಪ್ರದೇಶಗಳು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿವೆ. ಹೌದಾ? ರಾಯಚೂರು, ಬಳ್ಳಾರಿ, ವಿಜಯನಗರವು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿದೆ ಅಂತ ಕ್ವಶನ್ಸ್ ಏನ್ ಕೇಳಿದಾನೆ, ಪ್ರತಿಪಾದನೆಯಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಕಾರಣ ಏನಿದೆ? ಈ ಪ್ರದೇಶವು ತುಂಗಭದ್ರಾ ಯೋಜನೆಯ ಕಾಲುವೆ ನೀರಾವರಿಯಿಂದ ಸಮೃದ್ಧವಾಗಿದೆ ಅಂತ ಅವನು ಕ್ವಶನ್ಸ್ ಕೇಳಿದ್ದಾನೆ. ಸರ್ ಹಾಗಾದ್ರೆ ಈ ಕೆಳಗಿನ ಹೇಳಿಕೆಗಳಿಂದ ಕರೆಕ್ಟ್ ಕೇಳಿದಾನೆ, ಸರಿಯಾದ ಉತ್ತರವನ್ನು ಆರಿಸಿರಿ. ಇದು KA ಕ್ವಶನ್ಸ್. ಈ ತರ ಟ್ರೆಂಡ್ ಬರುತ್ತೆ. 402 ಅಲ್ಲಿ 545 ಅತಿ ಹೆಚ್ಚು ಕ್ವಶನ್ಸ್ಗಳು ಹಿಂಗೆ ಇರ್ತವೆ. ಹೇಳಿಕೆ, ಕಾರಣ ಹೊಂದಿಸಿ ಬರೀರಿ. ಸೊ ಅವರು ಆಲ್ಮೋಸ್ಟ್ ಕ್ವಶನ್ಸ್ಗಳು ಹಿಂಗೆ ಇರ್ತಾವೆ. 3-4 ಕೇಳ್ತಾನೆ. ಅದೇ ತರಗಿ ನಿಮ್ಗೆ KSP ಅಲ್ಲಿ ಏನ್ ಕೇಳ್ತಿದ್ರು ಅಂದ್ರೆ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಕೇಳ್ತಿದ್ದ, ರಾಜ್ಯ ಕೇಳ್ತಿದ್ದ, ದೇಶ ಕೇಳ್ತಿದ್ದ. ಬಟ್ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಈ ತರ ಕೇಳ್ತಾನೆ. ಅವಾಗ ಈ ಕ್ವಶನ್ಸ್ ಅನ್ನು ನೀವು ಓದ್ಬೇಕಾದ್ರೆ ನಿಮ್ಗೆ ಎರಡು ನಾಲೆಜ್ ಇರಬೇಕು. ಯಾವ ನಾಲೆಜ್ ಅಂದ್ರೆ, ಒಂದು ಹತ್ತಿ ಬೆಳೆ ಇರಬೇಕು, ಹತ್ತಿ ಬೆಳೆ ಬಗ್ಗೆ ಇರಬೇಕು. ಇನ್ನೊಂದು ತುಂಗಭದ್ರಾ ಯೋಜನೆ ಸೊ ಗೊತ್ತಿರಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಸರ್ ನೋಡಿ, ಫಸ್ಟ್ ಹತ್ತಿ ಬೆಳೆ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಹತ್ತಿ ಬೆಳೆಯನ್ನು ನಾವ್ ಏನಂತ ಕರಿತೀವಿ? ಕರ್ನಾಟಕದಲ್ಲಿ ನಾವು ಹತ್ತಿ ಬೆಳೆ ಏನಂತ ಕರಿತೀವಿ? ಸೊ ನೋಡಿ, ರೇಗರ್ ಮಣ್ಣು, ಡೆಕ್ಕನ್ ಟ್ರಾಫ್ ಮತ್ತು ಕಪ್ಪು ಮಣ್ಣು ಮತ್ತು ಹತ್ತಿಯ ಮಣ್ಣು ಏನಂತ ಕರಿತೀವಿ? ಹತ್ತಿಯ ಮಣ್ಣು ವಿವಿಧ ಹೆಸರುಗಳಿಂದ ಕರಿತೀವಿ. ಸರ್ ಯಾಕೆ ಕಪ್ಪು ಮಣ್ಣು ಅಂತ ಯಾಕೆ ಕರಿತೀವಿ? ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಕಪ್ಪು ಮಣ್ಣು ಕರಿತೀವಿ? ಸೊ ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಯಾಕೆ ಕರಿತೀವಿಪ್ಪ ಅಂತಂದಾಗ ನೋಡ್ರಿ, ಇಲ್ಲಿ ಮ್ಯಾಗ್ನೀಸಿಯಂ ಮತ್ತು ಟೈಟಾನಿಯಂ. ಏನ್ರಿ? ಮ್ಯಾಗ್ನೀಸಿಯಂ ಮತ್ತು ಟೈಟಾನಿಯಂ ಸೊ ಖನಿಜಗಳಿಂದ ಏನಾಗತ್ತಾ ಈ ಮಣ್ಣು ಕಪ್ಪಾಗಿ ಕಾಣುತ್ತದೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಡೆಕ್ಕನ್ ಟ್ರಾಪ್ ಅಂದ್ರೆ ಕರ್ನಾಟಕದ ಪ್ರಸ್ಥಭೂಮಿ ಭಾಗದಲ್ಲಿ ಇರುವುದರಿಂದ ಅಥವಾ ದಕ್ಕನ್ ಪ್ರಸ್ಥಭೂಮಿ ಇರುವುದರಿಂದ ಡೆಕ್ಕನ್ ಟ್ರಾಪ್ ಅಂತ ಕೂಡ ಕರಿತೀವಿ. ಹತ್ತಿ ಮಣ್ಣು ಅಂದ್ರೆ ಈ ಕಪ್ಪು ಮಣ್ಣಿನಿಂದ ಹತ್ತಿ ಬೆಳೆ ಫೇಮಸ್. ಹತ್ತಿ ಬೆಳೆ ಫೇಮಸ್. ಹಾಗಾಗಿ ಇದು ವಿವಿಧ ಪ್ರಕಾರಗಳನ್ನಾಗಿ ಕರಿತೀವಿ. ಸರ್ ಹಾಗಾದ್ರೆ ನೋಡಿ, ಹತ್ತಿ ಬೆಳೆ ಉತ್ಪಾದನೆಗೆ ಇರುವ ಯಾವ ಜಿಲ್ಲೆ ಫೇಮಸ್ ಅಂದ್ರೆ ಹಾವೇರಿ. ಕರ್ನಾಟಕದಲ್ಲಿ ಯಾವ್ದ್ರಿ? ಇದು ಕರ್ನಾಟಕ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ, ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟದ್ದು. ಹೌದು, ಯಾವ್ದ್ರಿ? ಹಾವೇರಿ ಇದೆ. ನೆಕ್ಸ್ಟ್ ದಾವಣಗೆರೆ. ಹೌದಾ? ದಾವಣಗೆರೆ. ನೆಕ್ಸ್ಟ್ ಇದು ಆದ್ಮ್ಯಾಗ ಬಳ್ಳಾರಿ. ಇದು ಆದ ನಂತರ ಧಾರವಾಡ ಒಂದು ಬರುತ್ತೆ. ಸೊ 4 ಪ್ಲೇಸ್. ಯಾಕಂದ್ರೆ KA ಕ್ವಶನ್ಸ್ ಬರೋದು ಹಿಂಗೆ 4: ಹಾವೇರಿ, ದಾವಣಗೆರೆ, ಬಳ್ಳಾರಿ, ಧಾರವಾಡ. ಇವು ಹತ್ತಿ ಬೆಳೆ ಉತ್ಪಾದನೆಗಳಿಗೆ ಫೇಮಸ್ ಆದ ಕರ್ನಾಟಕದ ಜಿಲ್ಲೆಗಳು. ಹೌದಲ್ರಿ? ಹಾಗಾದ್ರೆ ಹತ್ತಿ ಬೆಳೆಗೆ ಫೇಮಸ್ ಆದ ಕರ್ನಾಟಕದ 4 ಜಿಲ್ಲೆಗಳು ಅದಾವ. ಬಟ್ ಇಲ್ಲಿ ಕ್ವಶನ್ಸ್ ಏನ್ ಕೇಳಿದಾನೆ ಅಂದ್ರೆ ರಾಯಚೂರು ಇದೆ, ಬಳ್ಳಾರಿ ಇದೆ, ವಿಜಯನಗರ ಇದೆ. ಇವು ಹತ್ತಿ ಬೆಳೆಗೆ ಪ್ರಸಿದ್ಧ. ಈ ಕ್ವಶನ್ಸ್ SR ಹೌದು. ಒಂದದ್ದು ಸರಿಯಾದೆ, ಪ್ರತಿಪಾದನೆ ಸರಿಯಾಗಿದೆ. ಎರಡನೇದೇನಪ್ಪಾ ಅಂದ್ರೆ ಕಾರಣ. ಆ ಪ್ರದೇಶ ತುಂಗಭದ್ರಾ ನದಿ ಯೋಜನೆ ಕಾಲುವೆ ನೀರಾವರಿಯಿಂದ ಸಮೃದ್ಧವಾಗಿದೆ. ಸೊ ಹಾಗಾಗಿ ಇಲ್ಲಿ ಕ್ವಶನ್ಸ್ ಏನಪ್ಪಾ ಅಂದ್ರ ಪ್ರತಿಪಾದನೆ ಕಾರಣ ಸರಿಯಾಗಿವೆ ಮತ್ತು ಕಾರಣ ಪ್ರತಿಪಾದನೆ ಸರಿಯಾದ ವಿವರಣೆ ಆಗಿದೆ. ಸರ್ ಹೆಂಗ್ ವಿವರಣೆ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದಾ? ನೋಡಿ, ಇವು ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಈ 3 ಜಿಲ್ಲೆಗಳು ಉತ್ತರ ಕರ್ನಾಟಕದ ಹೌದಲ್ರಿ? ಉತ್ತರ ಕರ್ನಾಟಕದ 3 ಜಿಲ್ಲೆಗಳು ಬರ್ತಾವ ಅಂತ ತಿಳ್ಕೊಳ್ಳಿ ಈ ಭಾಗದಲ್ಲಿ. ಹೌದಾ? ಸೊ ಇವೆಲ್ಲ ಕರಾವಳಿ ಪ್ರದೇಶಗಳು, ಇವೆಲ್ಲ ಮೈದಾನ ಪ್ರದೇಶದಿಂದ ತುಂಗಭದ್ರಾ ನದಿಗಳಿಂದ ಉತ್ತರ ಮೈದಾನ ಮತ್ತು ದಕ್ಷಿಣ ಭಾಗನಾಗಿ 2 ಭಾಗ ಮಾಡ್ತೀವಿ. ಅದೇ ತರ 2 ಭಾಗನಾಗಿ ಮಾಡಿದಾಗ ಉತ್ತರ ಭಾಗದಲ್ಲಿ ಯಾವ ಮಣ್ಣು ಫೇಮಸ್ ರೀ? ಕಪ್ಪು ಮಣ್ಣು ಫೇಮಸ್. ಹಾಗಾಗಿ ಕಪ್ಪು ಮಣ್ಣು ಫೇಮಸ್ ಅಂದ್ಗಳೇ ಚೂರು ಎಲ್ಲ ಕಡೆ ಕಪ್ಪು ಮಣ್ಣನ್ನ ಹಂಚಿಕೆ ಆಗಿದೆ.
ಹೌದಾ? ಅದರಲ್ಲಿ ಎಸ್ಪೆಷಲಿ ಉಷ್ಣವಲಯ ಭಾಗದಲ್ಲಿ ಬರುವಂತವು ಎಲ್ಲ ಯಾವ್ದ್ರಿ? ಉಷ್ಣವಲಯದ ಭಾಗದಲ್ಲಿ ಇವೆಲ್ಲ ಬರುವಂತವು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರುವ ಎಲ್ಲಾ ಜಿಲ್ಲೆಗಳನ್ನು ಒಳಗೊಂಡಿರ್ತೈತಿ. ಸೊ ಅದೇ ರೀತಿ ಇವು ರಾಯಚೂರು, ಬಳ್ಳಾರಿ, ವಿಜಯನಗರ ಮೂರು ಕೂಡ ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿವೆ. ಮೂರು ಕೂಡ ಹತ್ತಿ ಬೆಳೆ ಅವನು ಉತ್ಪಾದನೆ ಕೇಳಿಲ್ಲ, ಫೇಮಸ್ ಇದೆ, ಇಲ್ಲ ಫೇಮಸ್ ಇದೆ. ಒಂದನೇದು. ಎರಡನೇದು ಯಾಕೆ ಫೇಮಸ್ ಅದಾವ ಅಂದ್ರೆ ತುಂಗಭದ್ರಾ ಯೋಜನೆ ಕಾಲುವೆ ನೀರಾವರಿ. ಹೌದಾ? ತುಂಗಭದ್ರಾ ಯೋಜನೆ ಇದೆಯಲ್ಲ, ಈ ತುಂಗಭದ್ರಾ ಯೋಜನೆ ನೀರಾವರಿಗೋಸ್ಕರ ಈ ಅಣೆಕಟ್ಟನ್ನು ಏನ್ ಮಾಡಿದ್ರಿ? ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್ ಹಾಗಾದ್ರೆ ಯಾವ ನದಿಗೆ ಮಾಡಿದ್ವಿ? ತುಂಗಭದ್ರಾ ನದಿಗೆ. ಹೌದಾ? ತುಂಗಭದ್ರಾ ಯಾವ ನದಿಯ ಉಪನದಿ ರೀ? ಕೃಷ್ಣಾ ನದಿಯ ಉಪನದಿ. ಹಾಗಾದ್ರೆ ಕೃಷ್ಣಾ ನದಿ ಉಪನದಿ ಆದ ಈ ತುಂಗಭದ್ರಾ ನದಿಯು ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಎಲ್ಲಿ ಬರುತ್ತಪ್ಪ ಅಂದ್ರ ನೋಡಿ, ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ. ಯಾವ ಪೇಟೆ ರೀ? ಹೊಸಪೇಟೆ ಜಿಲ್ಲೆಯ ಹೊಸಪೇಟೆಯ ಮಲ್ಲಾಪುರ. ಹೌದಾ? ಮಲ್ಲಾಪುರದಲ್ಲಿ ಈ ಒಂದು ತುಂಗಭದ್ರಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಹಾಗಾದ್ರೆ ಈ ಪ್ರಾರಂಭ ಮಾಡಿದವರು ಯಾರು? ಇದ್ರ ಶಿಲ್ಪಿ ಯಾರು? ಬಹಳ ಇಂಪಾರ್ಟೆಂಟ್. ತಿರುಮಲೆ ಅಯ್ಯಂಗಾರ್ ಅಂತ ಬರ್ತಾನೆ. ತಿರುಮಲ ಅಯ್ಯಂಗಾರ್ ಅನ್ನೋದು ತಮಿಳುನಾಡಿನ ಒಬ್ಬ ಶಿಲ್ಪಿ. ಅವರು ಪ್ರಾರಂಭ ಮಾಡಿದ್ದು. ಬಟ್ ತುಂಗಭದ್ರಾ ಯೋಜನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಎರಡು ರಾಜ್ಯಗಳ ನಡುವಿನ ಜಂಟಿ ಯೋಜನೆ ಆಗಿದೆ. ಪದೇ ವಿವಾದ ಆಗ್ತಾ ಇರುತ್ತೆ. ಸೊ ಇವೆರಡೂ ಕೂಡ ತುಂಗಭದ್ರಾ ಯೋಜನೆ ಅಂತ ಗೊತ್ತಿರಲಿ. ಸೊ ಇದು ಕೂಡ ನಿಮಗೆ ಎಕ್ಸಾಮ್ ಪರ್ಪಸ್ ಆಗಿ ಕೇಳಿದ್ದಾರೆ. ಹಾಗಾದ್ರೆ ಈ ತುಂಗಭದ್ರಾ ನದಿ ಯೋಜನೆ ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ದೋಹ ಪ್ರದೇಶ ಅಂತ ಕರಿತೀವಿ. ಹೌದಲ್ರಿ? ದೋಹ ಪ್ರದೇಶ. ಈ ದೋಹ ಪ್ರದೇಶ ಅಂತಂದಾಗ ನಿಮ್ಗೆ ಗೊತ್ತಿರಲಿ, ಒಂದು ಕಡೆ ಕೃಷ್ಣಾ ನದಿ, ಇನ್ನೊಂದು ತುಂಗಭದ್ರಾ. ಸೊ ಈ ತುಂಗಭದ್ರಾ ನದಿ, ಎರಡು ನದಿಗಳ ನಡುವಿನ ಪ್ರದೇಶಕ್ಕೆ ಏನ್ ಕರಿತೀರಿ? ದೋಹಬ್. ಹಾಗಾದ್ರೆ ಎರಡು ನದಿ ಅಂದ್ರೆ ದೋಹಬ್ ಅಂದ್ರೆ ನಮಗೆ ತಾಳಿಕೋಟಿ ಯುದ್ಧ, ವಿಜಯನಗರದಲ್ಲಿ ಬರುವಂತ ತಾಳಿಕೋಟಿ ರಕ್ಕಸ ತಂಗಡಿ ಯುದ್ಧಗಳನ್ನು ಕರಿತೀವಲ್ಲ, ಈ ಯುದ್ಧಗಳು ರಾಯಚೂರದಲ್ಲಿ ಆಗಿದಾವು ಮತ್ತು ಬಳ್ಳಾರಿಯಲ್ಲಿ, ವಿಜಯನಗರ, ಇವೆರಡೂ ಮೂರು ಆ ಪ್ರದೇಶದಲ್ಲಿ ಹಂಚಿಕೆ ಆಗಿದೆ. ದೋಹಬ್ ಅಂದ್ರೆ ಆ ಟೋಟಲಿ ನೀರಾವರಿಯೇ ಈ ದೇಶ ಕಣಿವೆಯಿಂದ ಅಲ್ಲಿ ಜನರು ಹತ್ತಿವನ್ನು ಬೆಳೀತಾ ಇದ್ದಾರೆ. ಹೌದಾ? ಹಾಗಾಗಿ ಫೇಮಸ್. ಈ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ಬೇಕಾದ್ರೆ ಈ ತರ ನಿಮ್ಮ ನಾಲೆಜ್ ಇದ್ದಾಗ ಮಾತ್ರ ಆನ್ಸರ್ ಮಾಡಕ್ ಬರುತ್ತೆ. ಇದು 100% ಸತ್ಯ. ಕೇಳ್ತಾ ಇರೋದು ಹಿಂಗೆ, 99% ಸರ್ ಹಾವೇರಿ ಇದೆ, ಹಾವೇರಿ ಇದೆ, ದಾವಣಗೆರೆ ಇದೆ, ಬಳ್ಳಾರಿ ಇದೆ, ಧಾರವಾಡ ಇದೆ, ಇದು ಏನಂತೀರಿ? ಸರ್ ಇದು ತಪ್ಪು ಸರ್. ರಾಯಚೂರಲ್ಲಿ ಎಲ್ಲಿ ಬರ್ತಾರೆ? ರಾಯಚೂರಲ್ಲಿ ಭತ್ತ ಫೇಮಸ್ಸು, ಬಳ್ಳಾರಿಯಲ್ಲಿ ಮ್ಯಾಗ್ನೀಸ್ ಫೇಮಸ್ಸು, ಆಮೇಲೆ ವಿಜಯನಗರದಲ್ಲಿ ಈ ಹೊಸದಾಗಿ ಸ್ಥಾಪನೆ ಆಗೈತಿ, ಯಾವ್ದಂತ ಗೊತ್ತಿಲ್ಲ. ಹೌದಿಲ್ರಿ? ಎಲ್ಲರೂ ಶಾಕ್ ಆಗುತ್ತಾರೆ. ಯಾವುದು ಏನಂತ ಹಾಕ್ತಾರಂದ್ರೆ ಹುಡುಗರು ಏನಾಗ್ತಾ ಕಾರಣ ಏನಾಗತ್ತಾ? ಯಾವುದು ಪ್ರತಿಪಾದನೆ ಕಾರಣ ಎರಡು ಸರಿ. ಈ ತರ ಕ್ವಶನ್ಸ್ ಕೇಳ್ತಾರೆ. ಯಾವುದು ಪ್ರತಿಪಾದನೆ ಕಾರಣ ಎರಡು ನೋಡಿ, ಕಾರಣ ಸರಿಯಾಗಿದೆ, ಕಾರಣ ಸರಿ ಇದೆ, ಪ್ರತಿಪಾದನೆ ತಪ್ಪಿದೆ ಅಂತ ಹಾಕ್ತಾರೆ. 99% ಹುಡುಗರುಗಳು ಎಕ್ಸಾಮ್ ಅಲ್ಲಿ ಹಾಕ್ತಾರೆ. ಇದು ದೊಡ್ಡ ತಪ್ಪು. KE ಎಕ್ಸಾಮ್ಗಳು ಕ್ವಶನ್ಸ್ ಬರೋದು ಇದೇ ತರ, ಈ ಪ್ಯಾಟರ್ನ್ ಮುಖಾಂತರ ಕ್ವಶನ್ಸ್ ಬರುತ್ತೆ. ಅದಕ್ಕೆ ನಾ ಪದೇ ಹೇಳ್ತಾ ಇದ್ದೀನಿ, ನಿಮಗಿನ SD FD ಬೇರೆ ಸಿ ಗ್ರೂಪ್ ಕ್ವಶನ್ ಪೇಪರ್ ನೋಡಿದ್ರೆ ಇದೇ ತರ ಆಂಗಲ್ ಇದೆ. ಆಮೇಲೆ 402 ಕ್ವಶನ್ ಪೇಪರ್ ಬಿಡಿಸಿದಾಗ ಗೊತ್ತಾಗುತ್ತೆ ಯಾವ ತರ ಆಂಗಲ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ ಅನ್ನೋದು ನೀವು ಬಹಳ ಅಬ್ಸರ್ವ್ ಮಾಡಿ ನೋಡ್ಬೇಕು. ಹೌದಾ? ತುಂಗಭದ್ರಾ ನದಿ ಕಣಿವೆ ಯೋಜನೆ ಹಂಚಿಕೆ ಆಗಿದಂತ ಪ್ರದೇಶ ಯಾವ್ದ್ರಿ? ರಾಯಚೂರು, ಬಳ್ಳಾರಿ, ವಿಜಯನಗರ. ಹೌದಾ ಸರ್? ಇವೆಲ್ಲ ನೋಡಿ, ಒಂದ್ರದ್ದು ರಾಯಚೂರಲ್ಲಿ ದೋಹ ಪ್ರದೇಶ, ತುಂಗಭದ್ರಾ ಜಲನಯ ಪ್ರದೇಶ, ಆಮೇಲೆ ಬಳ್ಳಾರಿ ಬಳ್ಳಾರಿಯಿಂದ ವಿಜಯನಗರ 2021ರಲ್ಲಿ ಬಳ್ಳಾರಿ ವಿಜಯನಗರ ಆಗಿದ್ದು. ಹೌದಾ? ಹೊಸದಾಗಿ ಬಂದದ್ದು. ಈ ಕ್ವಶನ್ಸ್ ಗಳು ಬರ್ತಾವ, ಈ ಟ್ರೆಂಡ್ ಬರ್ತಾವ. ಹೇಳಿಕೆ, ಕಾರಣ, ಪ್ರತಿಪಾದನೆ, ಕಾರಣ ಹೊಂದಿಸಿ ಬರೀವಿರಿ, ಯಾವುದು ತಪ್ಪು ಯಾವುದು ಸರಿ, ಮೇಲಿನ ಯಾವುದನ್ನು ಈ ಕೆಳಗಿನ ವಿಷಯಕ್ಕೆ ಸಂಬಂಧಪಟ್ಟಿರುತ್ತದೆ. ಈ ತರ ಟ್ರೆಂಡ್ಗಳು ಉಲ್ಟಾ ಕ್ವಶನ್ಸ್ಗಳು ತರ್ತಾ ಇದ್ದಾನೆ. ಆ ತರ ಕ್ವಶನ್ಸ್ಗಳು ಬರುವುದರಿಂದ ನೀವು ಈ ಆಂಗಲ್ಗೆ ಹಿಂಗೆಲ್ಲ ಇಷ್ಟೆಲ್ಲ ಸಬ್ಜೆಕ್ಟ್ ನಾಲೆಜ್ ಇದ್ರೆ ಇಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ ಸಾಧ್ಯ ಆಗುತ್ತೆ. ಇಲ್ಲಿದ್ರೆ ಮಾಡೋ ಚಾನ್ಸೇ ಇಲ್ಲ. ತಪ್ಪಿ ನಾನು ಏನಾದ ಕ್ವಶನ್ ಪೇಪರ್ ತೆಗೆದಿದ್ರೆ ಇಲ್ಲಿ ಇದು ಆಪ್ಷನ್ಸ್ ಅಲ್ಲಿ ಇನ್ನೊಂದು ಆಪ್ಷನ್ಸ್ ಕೊಡ್ತಿದ್ದೆ ನಾನು. ಏನಂತಂದ್ರೆ ಹಾವೇರಿ ಅಂತವೆಲ್ಲ ಪ್ರದೇಶಗಳು ಮೆನ್ಷನ್ ಮಾಡಿಬಿಟ್ರೆ ಹುಡುಗರು 99% ಕೈಯಲ್ಲೇ ಹೋಗುತ್ತೆ. ಅರ್ಥ ಆಯ್ತಾ? ಅಂದಾಗ ನೋಡಿ ನಮ್ಮ ಹತ್ರ ಎಷ್ಟು ನಾಲೆಜ್ ಇರಬೇಕು ಅನ್ನೋದು ಈ ಕ್ವಶನ್ಸ್ ಪೇಪರ್ ತೋರಿಸಿಕೊಡುತ್ತೆ. ಬರೇ ಕಪ್ಪು ಮಣ್ಣು, ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಫೇಮಸ್. ಹೌದಾ? ಕಪ್ಪು ಮಣ್ಣು ಅಂತ ಉತ್ತರ ಭಾಗದ ಪ್ರದೇಶ ಎಲ್ಲ ಕಪ್ಪು ಮಣ್ಣು ಇದೆ ಸರ್. ದಕ್ಷಿಣ ಭಾರತ ಎಲ್ಲ ಕೆಂಪು ಇದೆ. ಕಾವೇರಿ ನದಿ ಇಲ್ಲಿ ಫೇಮಸ್, ಕೃಷ್ಣಾ ನದಿ ಅಲ್ಲಿ ಫೇಮಸ್. ಹಾಗಾಗಿ ಈ ತರ ಅನಾಲಿಸಿಸ್ ಮಾಡಿ ಟೋಟಲಿ ತಿಳ್ಕೊಂಡಿದ್ರೆ ನೀವು 100% ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಿ. ಅರ್ಥ ಆಯ್ತಾ? ಹಾಗಾಗಿ ಈ ಕ್ವಶನ್ಸ್ಗೆ ಸರಿಯಾದದ್ದು ಒಂದೆದ್ದು ಪ್ರತಿಪಾದನಾ ಕಾರಣ. ಹೌದಾ? ಪ್ರತಿಪಾದನೆ ಕಾರಣ. ಸೊ ಎರಡೂ ಕೂಡ ಏನಾಗ್ಯಾವ್ರಿ? ಸರಿಯಾಗಿವೆ. ಹಾಗೂ ಕಾರಣವು ಪ್ರತಿಪಾದನೆಗೆ ಯಾರಿಗಿರಿ? ಪ್ರತಿಪಾದನೆಗೆ ಸರಿಯಾದ ವಿವರಣೆಯಾಗಿದೆ.
ಸರಿಯಾದ ವಿವರಣೆಯಾಗಿದೆ. ಇದು ಇಂಪಾರ್ಟೆಂಟ್ ಸರ್. ಹಂಗ ಉಲ್ಟಾ ಹೊಡಿಬೇಕು. ಪ್ರತಿಪಾದನೆ ಕಾರಣ ಎರಡು ಸರಿಯಾಗಿವೆ, ಆದರೆ ಕಾರಣಗೆ ಪ್ರತಿಪಾದನೆ ಸರಿಯಾಗಿ ಬರಲಿಲ್ಲ. ನೋಡಿ ಚಂದ ಕ್ವಶನ್ಸ್ಗಳನ್ನು. ನೆಕ್ಸ್ಟ್, ಕಾರಣ ಸರಿಯಾಗಿದೆ ಆದರೆ ಪ್ರತಿಪಾದನೆ ಸರಿ ಇಲ್ಲ. ನೆಕ್ಸ್ಟ್ ಕ್ವಶನ್ಸ್. ನೆಕ್ಸ್ಟ್, ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿ ಇಲ್ಲ. ಇನ್ನೊಂದು ಕೊಡ್ಬೋದು, ಪ್ರತಿಪಾದನೆ ಮತ್ತು ಕಾರಣ ಎರಡೂ ಕೂಡ ಸರಿಯಾಗಿವೆ. ಇಷ್ಟೇ ಕೊಡ್ಬೋದು. ಈ ತರ ಟ್ರೆಂಡ್ ಬರ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ, ನಮ್ಗೆ ಯಾಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಏನಾದ್ರೂ PSI ಆಗ್ಬೇಕು, ಫಸ್ಟ್ ಚಾನ್ಸ್ ಅಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಅಥವಾ SD ಆಗ್ಬೇಕು, ಅಥವಾ FD ಆಗ್ಬೇಕು, ನೀವೇನಾದ್ರೂ ಅನ್ಕೊಂತಿದ್ದಾರೆ, ಕ್ವಶನ್ಸ್ ಪೇಪರ್ ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ಹತ್ತಿ ಬೆಳೆ ಬಗ್ಗೆ ನಾನು ಒಬ್ಬ ಜಿಯೋಗ್ರಫಿ ಮಾಸ್ಟರ್ ಹೇಳ್ತಾ ಇದ್ದೀನಿ, ನಾನು ಕ್ಲಾಸ್ ಮಾಡ್ತೀನಿ, ಬಟ್ ನನ್ನ ಕ್ಲಾಸ್ ಬೇರೆ, ಕ್ವಶನ್ಸ್ ಬರೋದು ಟ್ರೆಂಡ್ ಬೇರೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಅರ್ಥ ಮಾಡ್ಕೊಂಡು ಈ ಕ್ವಶನ್ಸ್ ತಕ್ಕಂತೆ ನೀವು ರೆಡಿ ಆಗಿ ಎಕ್ಸಾಮಿಗೆ, ಓಕೆನಾ? ಸೊ ಇಷ್ಟು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಏನಪ್ಪಾ ಅಂದ್ರೆ, ಈಗ ಮುಂದೆ ನಾವು ಕೂಡ ಈ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಎಲ್ಲ ಟೀಚರ್ಸ್ಗಳು, ಸಿಬ್ಬಂದಿ ವರ್ಗಗಳು ಯಾವ್ಯಾವ ಬ್ಯಾಚ್ಗಳು ಮಾಡ್ತಾ ಇದೀವಿ, ಆ ಬ್ಯಾಚಿಗೆ ಯಾರು ಎಕ್ಸಾಮ್ ನಡೆಸ್ತಾರೆ ಆ ಟ್ರೆಂಡ್ ತಕ್ಕಂತೆ ನಾವು ಸೆಟ್ ಆಗ್ಬೇಕು. ಹಾಗಾಗಿ ಆ ತಕ್ಕಂತೆ ಸೆಟ್ ಆಗಿ ಕ್ವಶನ್ಸ್ ಪೇಪರ್ ಅನ್ನು ಪ್ರತಿ ಒಂದು ಟಾಪಿಕ್ ವೈಸ್ ನಾನು ಅರ್ಥ ಮಾಡ್ಕೊಂಡು ಅದೇ ತರ ಕ್ಲಾಸ್ ಮಾಡಿ, ಈ ತರ ಟ್ರೆಂಡ್ ಅನ್ನೋದು ನಮ್ಮ ಮುಂದಿನ ದಿನಮಾನಗಳಲ್ಲಿ ಇದೇ ತರ ನಾವು ಟ್ರೆಂಡ್ ಇದು ಮಾಡಿ ಸೊ ಮಾಡಬೇಕು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ಸ್.